ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಸಾಹಿತ್ಯ ಸೌರಭ. ಇಂದಿನ ಕಾರ್ಯಕ್ರಮದಲ್ಲಿ ಸಾಹಿತಿ ಸತೀಶ್ ಕುಲಕರ್ಣಿ ಹಾಗೂ ಅನಿತಾ ಟಿಎಸ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡ ಭಾಷೆಯ ಸಿರಿವಂತಿಕೆಗೆ ಶರಣು. ಕನ್ನಡ ತಾಯಿಯ ಗುಣಗಾನ ಪ್ರತಿ ಮನೆಯೊಳಗೂ ಆಗಬೇಕು. ಮತ್ತೆ ಕನ್ನಡ ಭಾಷೆಯೊಳಗ, ಮಾತೃಭಾಷೆಯೊಳಗ, ತಾಯಿಯ ಭಾಷೆಯೊಳಗ ನಾವು ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಳ್ಬೇಕು. ನಮ್ಮ ವಿದ್ಯಾಭ್ಯಾಸ ಬೇರೆ ಭಾಷೆಯಲ್ಲ, ಆದರೂ ಪರವಾಗಿಲ್ಲ. ಕನ್ನಡ ಭಾಷೆಯ ಒಂದು ವ್ಯಾಮೋಹ ನಾವು ಬಿಡಬಾರದು. ಮಾತೃಭಾಷೆಯ ಮೇಲೆ ಅನನ್ಯ ಪ್ರೇಮವನ್ನು ನಾವು ಪ್ರಕಟಿಸ್ತಾ ಇರಬೇಕು. ಮಾತೃಭಾಷೆಯ ಪುಸ್ತಕಗಳನ್ನ, ಮತ್ತೆ ವಿಶೇಷವಾಗಿ ನಿಯತಕಾಲಿಕೆಗಳನ್ನ, ಸುದ್ದಿ ಪತ್ರಿಕೆಗಳನ್ನ ಇವನ್ನೆಲ್ಲ ಓದ್ತಾ ಇದ್ದಾಗ ನಮ್ಮ ಭಾವನೆಗಳು ಒಂದು ಸರಿಯಾದ ಬಿಂಬವನ್ನು ಪಡ್ಕೊಳ್ತಾವು. ವಿಶೇಷವಾಗಿ ಅಂದ್ರೆ ಒಂದು ಚಿತ್ರಣ ಏನಿದೆ, ಮಾತೃಭಾಷೆಯ ಚಿತ್ರಣ ನಮ್ಮ ಮನಸ್ಸಿನೊಳಗೆ ಅತ್ತಿಳಿಯದ ಮೂಡುತ್ತದೆ. ಅದರಿಂದ ಏನಾಗ್ತದೆ, ಮತ್ತು ಇನ್ನೊಬ್ಬರಿಗೂ ಕೂಡ ಆ ಒಂದು ಕಂಪನ್ನ ಪಸರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ಪ್ರಯತ್ನ ಸಾಹಿತ್ಯ ಸೌರಭ ಕಾರ್ಯಕ್ರಮ. ಇವತ್ತ ನಮ್ಮ ಜೊತೆಗೆ ಒಬ್ಬ ಉದಯೋನ್ಮುಖ ಸಾಹಿತಿ ಅನಿತಾ ಮಂಜುನಾಥ್ ಅವರಿದ್ದಾರೆ. ಹಾವೇರಿ ಅವರು. ಮೂಲತಃ ಅವರು ತುಮಕೂರಿನೊಳಗ ಶಿಕ್ಷಣ ಮಾಡಿದ್ದಾರೆ. ತುಮಕೂರು ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಠವನ್ನ ಕಟ್ಟಿದ್ದಾರೆ. ಬಹಳ ಅತ್ಯದ್ಭುತವಾದ ವ್ಯಕ್ತಿಯವರು. ಅವರು ನಾಡ್ನುಡಿಗಳಿಗೆ ಅವರ ಹೆಸರುವಾಸಿಯಾಗಿದ್ದಾರೆ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಇದು ಒಂದು ಸುಮ್ಮನೆ ಒಂದು ಝಲಕ್. ಅಂದ್ರೆ ಒಂದು ನಾಡಿನೊಳಗೆ ಒಂದು ನೋಡ್ರಿ, ಮಾತೃಭಾಷೆಯ ಒಂದು ಪರಿಚಯ ನಮ್ಗೆ ಚೆನ್ನಾಗಿತ್ತು ಅಂದ್ರೆ ನಮ್ಮ ವಿಚಾರಗಳನ್ನು ಕೂಡ ಮುಂದೆ ಹೋಗ್ಬೇಕು. ಯಾವ ರೀತಿ ಇರಬೇಕು, ಯಾಕಂದ್ರೆ ನಮ್ಮ ವಿಚಾರಗಳೇ ನಮ್ಮನ್ನ ನಾವು ಬೆಳೆಸಿವೆ. ಮನುಷ್ಯ ಜೀವನ ಶ್ರೇಷ್ಠವಾಗಿರೋದು ಯಾಕಂದ್ರೆ ವಿಚಾರಗಳ ಶಕ್ತಿ ಇರೋದ್ರಿಂದ. ಆ ವಿಚಾರಗಳು ಹೆಂಗಿರ್ಬೇಕು, ಅವು ಮಾತೃಭಾಷೆ ಒಳಗಿದ್ರೆ ಇನ್ನೂ ಚಲೋ. ಆ ವಿಚಾರಗಳು ಇನ್ನೊಬ್ಬರಿಗೆ ಮಾರ್ಗದರ್ಶಿ ಆಗಿರ್ಬೇಕು. ಅದಕ್ಕೆ ಉತ್ತಮ ಉದಾಹರಣೆ ತುಮಕೂರು ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ. ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವರು ಪ್ರಸ್ತಾಪ ಮಾಡೋದು ಕಾರಣ ಅಂದ್ರೆ ಅವರ ಒಂದು ಕಾಣಿಕೆಯ ಮೇಲೆ, ಅವರು ಜನಪದ ಸಾಹಿತ್ಯಕ್ಕೆ ನೀಡಿದಂತ ಕೊಡುಗೆ ಮತ್ತು ಅವರು ಸಮಾಜಕ್ಕೆ ನೀಡಿದಂತ ಕೊಡುಗೆ, ಇದ್ರ ಮೇಲೆನೆ ಅವರು ಜನಪದ ವಿಶ್ವವಿದ್ಯಾಲಯ ಗೋಟಿಗೋಡೆಯೊಳಗೆ PhD ಪ್ರಬಂಧ ವಿಷಯವನ್ನು ಆರಿಸಿಕೊಂಡಿದ್ದಾರೆ. ಆತ್ಮೀಯ ಕೇಳುಗರೆ, ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳವರ ಶಿಷ್ಯ ಆಗಿರುವಂತಹ, ಮತ್ತೆ ಮುಖ್ಯವಾಗಿ ಅವರ ಪ್ರೇರಣೆಯಲ್ಲಿ ಸಾಕಷ್ಟು ಶಿಕ್ಷಣವನ್ನು ಮಾಡಿರುವಂತಹ, ಅವರ ಮೇಲೆ ಅಧ್ಯಯನ ಮಾಡಲಿಕ್ಕೆ ನಿಯುಕ್ತಿಗೊಂಡಿರುವಂತಹ ಅನಿತಾ ಮಂಜುನಾಥ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಅನಿತಾ ಮಂಜುನಾಥ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಅನಿತಾ ಅವರೇ, ಅದರ ಕನ್ನಡವನ್ನ ನಾವು ಹೆಂಗೆ ಸಂಭ್ರಮಿಸಬೇಕು ಅಂತ ತಾವು ಹೇಳ್ತೀರಿ? ಕನ್ನಡವನ್ನ ನಾವು ಸಂಭ್ರಮಿಸಬೇಕು ಸರ್. ಅದು ಕೇವಲ ಒಂದು ದಿನದ ಆಚರಣೆಯಾಗಿ ಉಳಿಬಾರ್ದು. ಅದು ಪ್ರತಿನಿತ್ಯವೂ ಕನ್ನಡ ನಿತ್ಯೋತ್ಸವ ಆಗಬೇಕು. ಅದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಅನ್ನೋದು ನನ್ನ ಕಳಕಳಿ ಸರ್. ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ವ್ಯಾಮೋಹ ತುಂಬಾ ಹೆಚ್ಚಾಗಿದೆ. ನಾವು ಪ್ರಾಥಮಿಕ ಶಾಲೆಯಿಂದನೇ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂದ್ರೆ ಮುಂದೆ ನಮ್ಮ ಮಕ್ಕಳು ಇಂಗ್ಲಿಷ್ ಕಲಿಬೇಕು, ಅವ್ರಿಗೆ ಕನ್ನಡ ಕಲಿತ್ರೆ ಎಲ್ಲಿ ಅವರಿಗೆ ಉದ್ಯೋಗ ಸಿಗಲ್ವೋ ಅನ್ನೋ ಒಂದು ಮನೋಭಾವನೆ ಜಾಸ್ತಿ ಆಗ್ಬಿಟ್ಟಿದೆ. ಇದು ಮೂಲತಃ ಮನೆಯಿಂದನೇ ಶುರು ಆಗ್ತಾ ಇದೆ. ಇದಕ್ಕೆ ಪೋಷಕರೇ ಮುಖ್ಯ ಕಾರಣ ಅಂತ ಹೇಳ್ತೀನಿ. ಈಗ ಅವ್ರ ಕನ್ನಡದಲ್ಲಿ ಏನಾದ್ರು ಅಮ್ಮ ಅಂತ ಹೇಳಿದ್ರೆ ಅಮ್ಮ ಅನ್ಬೇಡ, ಮಮ್ಮಿ ಅನ್ನು ಅಂತ ನಾವೇ ಅವರಿಗೆ ಗೈಡ್ ನ ಮಾಡ್ತಾ ಇದೀವಿ ಸರ್. ನಮ್ಮ ಕನ್ನಡ ಭಾಷೆನ ನಾವೇ ಒಂದ್ ಮೂಲ ಗುಂಪಾಗಿ ಮಾಡ್ತಾ ಇದೀವಿ. ನಮ್ ಕನ್ನಡ ಭಾಷೆನ ನಾವು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂದ್ರೆ ಮನೆಯಿಂದ ಅದು ಬರ್ಬೇಕು ಸರ್. ಮನೆಯಿಂದ ಬಂದಾಗ ಅದು ಮಕ್ಕಳು ಕಲಿತಾರೆ, ಮಕ್ಕಳಿಂದ ಮುಂದೆ ಸಮಾಜ, ಈ ತರ ಅದು ದೊಡ್ಡ ಮಟ್ಟ, ಉನ್ನತ ಮಟ್ಟಕ್ಕೆ ಇರುತ್ತೆ. ಇದನ್ನ ನಾವು ಪ್ರತಿಯೊಬ್ಬ ಪೋಷಕರು ಮೊದಲು ಮಕ್ಕಳಿಗೆ ಇದನ್ನ ನಾವು ಕಲಿಸ್ಬೇಕು. ಈಗ ನಾವು ಮಕ್ಕಳು ರಾತ್ರಿ ಮಲಗ್ತಾ ಇದ್ದಾರೆ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಅಜ್ಜ ಅಜ್ಜಿಗಳು ಕಥೆಯನ್ನ ಹೇಳ್ತಾ ಇದ್ರು. ಯಾವ ರೀತಿ ಕಥೆ ಅಂದ್ರೆ ಪಂಚತಂತ್ರ ಕಥೆ ಆಗ್ಬೋದು, ಈಸೋಪನ ಕಥೆಗಳಾಗ್ಬೋದು, ರಾಜ ರಾಣಿಯರ ಕಥೆಗಳನ್ನ ಹೇಳ್ತಾ ಇದ್ರು. ಆ ಕಥೆ ಕೇಳೋದ್ರಿಂದ ಮಕ್ಕಳಲ್ಲಿ ಅವ್ರಿಗೆ ಒಂದು ತುಂಬಾ ಉಪಯುಕ್ತವಾದಂತಹ ಒಂದು ಏನು ಆ ಕಥೆಯ ಸಾರಾಂಶ ನೀತಿಯನ್ನ ಅವರು ತಗೊಂತಾ ಇದ್ರು. ಅದರಿಂದ ಅವ್ರಿಗೆ ನಾಲೆಜ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಇವಾಗ ಕಥೆ ಕೇಳೋ ಸಂಖ್ಯೆ ಕಡಿಮೆ ಆಗಿದೆ ಸರ್. ಯಾಕಂದ್ರೆ ಅನಿತಾ ಅವರೇ, ಚಂದಮಾಮ ಪತ್ರಿಕೆ ಓದ್ತಿದ್ರು. ಅದ್ರ ಮೂಲಕ ಚಂದಮಾಮ ಸಣ್ಣ ಸಣ್ಣ ಕಥೆಗಳು, ಆಮೇಲೆ ಮಕ್ಕಳ ಕೆಲವೊಂದು ಕವನ ಸಂಕಲನ ಅವ್ನು ಓದ್ತಾ ಇದ್ದಾಗ, ಮಕ್ಕಳಿದ್ದಾಗ ಅವಾಗ ಅಂದ್ರೆ ವಿಷಯದ ಹರಿವು ನಮ್ಗೆ ಅರ್ಥ ಆಗ್ತದೆ. ಅಂದ್ರೆ ನಾವು ವಿಚಾರ ಮಾಡೋ ಶಕ್ತಿಯನ್ನು ಬೆಳೆಸ್ಕೊಳಕ್ ಆಗ್ತದೆ. ಆಮೇಲೆ ಮುಂದೆ ನೋಡ್ರಿ 10th SSLC ಅಂದ್ರೆ 10ನೇ ತರಗತಿ ಮುಗಿ ಹೋಗ್ತೀವಿ, ನಾವು ಕಾದಂಬರಿಗಳನ್ನು ಓದೋಷ್ಟು ಶಕ್ತಿವಂತರ. ಅದು ಖಂಡಿತ. ಅಂದ್ರೆ ಓದುವುದನ್ನ ನಾವು ರೂಢಿ ಮಾಡಿದಾಗಲೇ
ಕನ್ನಡ ಭಾಷೆಗೆ ನಾವು ನೀಡುವಂತ ಕೊಡುಗೆ ಅಲ್ಲಿಂದನೇ ಆರಂಭ ಆಗುತ್ತೆ. ಪುಸ್ತಕ ಹೇಳುತ್ತಲ್ಲ, ನನಗಾಗಿ ತಲೆ ಬಗ್ಗಿಸಿ ನೀ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡ್ತೇನೆ. ಅದು ಕನ್ನಡ ಪುಸ್ತಕ ಹೇಳಿದಾಗ ಅದು ನಿಮ್ಮ ರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ತಲೆ ಎತ್ತಿ ಮಾಡುವಂಗೆ ಮಾಡ್ತೀನಿ ಅಂತ ಹೇಳಿದಂಗೆ. ನೀವು ಕೇಳಿದ್ರೆ ನಮ್ಮ ಜೊತೆಗೆ ಹಿರಿಯ ಸಾಹಿತಿಗಳಾಗಿರುವಂತಹ ಹಾವೇರಿಯ ಸತೀಶ್ ಕುಲಕರ್ಣಿ ಅವರಿದ್ದಾರೆ. ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಕಟ್ಟತೇವ ನಾವು ಕಟ್ಟತೇವ ಅಂತ ಹೇಳಿ, ಅಂದ್ರೆ ಒಬ್ಬ ಬಂಡಾಯ ಸಾಹಿತಿಯಾಗಿ, ಹಿರಿಯ ಸಾಹಿತಿಯಾಗಿ ಸಾಕಷ್ಟು ಹಾವೇರಿ ಭಾಗದೊಳಗೆ ಜನರನ್ನು ಬೆಳೆಸಿದ್ದಾರೆ. ಸರಳವಾದ ವ್ಯಕ್ತಿತ್ವ. ಕೆಇಬಿ ಒಳಗ ಒಂದು 30ಕ್ಕಿಂತ ದೀರ್ಘವಾದ ವರ್ಷಗಳನ್ನ ಸೇವೆ ಮಾಡಿ ಅಲ್ಲಿಯ ಕಾರ್ಮಿಕರ ಬಗ್ಗೆ ಸಾಕಷ್ಟು ಅನುಕಂಪಗಳನ್ನ, ಅವ್ರಿಗೆ ಬೇಕಾದಂತ ಅನುಕೂಲತೆಗಳನ್ನ, ಅವರ ಒಂದು ಕಾರ್ಮಿಕ ಸಂಘಟನೆಗಳಿಗೆ ಸಹಾಯವನ್ನು ನೀಡಿ ಒಂದು ಸಮಾಜದೊಳಗೆ ಎಲ್ಲರೂ ಕೂಡ ತುಳಿತಕ್ಕೊಳಗದ ಅವರ ಪರವಾಗಿ ನಿಂತಂತ ಅವರ ಧ್ವನಿ ಅವರದು. ನಾವು ಎಲ್ಲರೂ ಸಮಾನರು, ಸಮಾನತೆ ನಮ್ಮ ಬಸವಣ್ಣವ್ರು ಹೇಳ್ತಾರಲ್ಲ, ಹಂಗೆ ಸಮಾನ ರೀತಿಯಿಂದ ನಾವು ಕನಕದಾಸರು ಹೇಳುವಂಗ ಸಮಾನ ರೀತಿಯಿಂದ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಒಂದು ಆರೋಗ್ಯಯುತ ಸಮಾಜ ನಿರ್ಮಾಣ ಆಗ್ತದೆ. ಅದರಲ್ಲಿ ಬಹಳ ನಂಬಿಕೆ ಇಟ್ಟಂತವ್ರು, ಸಾಕಷ್ಟು ಉದಯೋನ್ಮುಖರನ್ನು ಬೆಳೆಸಂತವ್ರು ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅನಿತಾ ಅವ್ರ ಜೊತೆಗೆ ಸತೀಶ್ ಅವ್ರನ್ನ ಕೂಡ ಸಾಕ್ತಾ ಮಾಡ್ತಾ ಇದ್ದೀವಿ. ನಮಸ್ಕಾರ ಸತೀಶ್. ನಮಸ್ಕಾರ ರೀ, ಬಹಳ ನಮಸ್ಕಾರ, ಸಂತೋಷ ಆಯ್ತು. ಒಬ್ಬ ಉದಯೋನ್ಮುಖ ಕವಿಯತ್ರಿ, ಲೇಖಕಿ ಶ್ರೀಮತಿ ಅನಿತಾ ಮಂಜುನಾಥ್ ಅವ್ರ ಸ್ಟುಡಿಯೋ ಕರೆದು ತಾವು ಸಂದರ್ಶನ ಮಾಡ್ತಾ ಇದ್ದಿರಲ್ಲ, ನಾನು ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇಂಥವರಿಂದ ಇವತ್ತು ಕನ್ನಡ ಮುನ್ನಡೆಯಬೇಕಾದದ್ದು ಇಂಥ ಲೇಖಕಿಯರಿಂದ, ಇಂಥವರಿಂದ, ಯುವ ಜನಾಂಗದಿಂದ. ಹೀಗಾಗಿ ನಾನು ಸಂತೋಷ ಆಗಿದೆ. ಅವ್ರಿಗೆ ಕೊಟ್ಟಂತ ಅಭಿಪ್ರಾಯಗಳನ್ನು ನಾನು ಕೇಳಿದೆ. ಕನ್ನಡ ಮನೆಯಿಂದನೇ ಆರಂಭ ಆಗಬೇಕು ಅಂತ ಅವ್ರು ಏನ್ ಹೇಳ್ತಾರಲ್ಲ, ಬಹಳ ಸತ್ಯ ಇದೆ ಅಂತ ತಿಳ್ಕೊಂಡು ಮಕ್ಕಳಿಗೆ ಒಂದು ಕನ್ನಡ ಭಾಷೆಯ ಸೊಗಸು ಮತ್ತು ಸೊಗಡನ್ನ ಕಲಿಸಬೇಕಂತ ಅವ್ರ ಏನ್ ಅಭಿಪ್ರಾಯ, ಖುಷಿ ಆಯ್ತು. ಅನಿತಾ ಅವ್ರೆ, ನೋಡ್ರಿ, ಈಗ ತಾವು ರಾಜ್ಯಶಾಸ್ತ್ರದೊಳಗೆ MA ಮಾಡ್ಕೊಂಡಂತವ್ರು ಮೊದಲು, ಆಮೇಲೆ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಅವರು ಪರಿಚಯ ಆಯ್ತು. ಅಂದ್ರೆ ಅವರ ಒಂದು ಸೂಜಿಗಲ್ಲಂತೆ ವ್ಯಕ್ತಿತ್ವ ತಮ್ಮನ್ನು ಸೆಳಿತು. ಆ ಮೂಲಕ ತಾವೇನ್ ಮಾಡಿದ್ರಿ, ಕನ್ನಡದೊಳಗೆ ನೀವು MA ಮಾಡ್ಕೊಂಡು ಅವ್ರ ಮೇಲೆನೆ ಅಧ್ಯಯನ ಮಾಡ್ಬೇಕು ಅಂತ ಅನ್ಕೊಂಡ್ರಿ. ಅದು ಬಹಳ ನಿಮ್ಗೆ ಹೆಂಗ ಅನಿಸ್ತು ಆ ಒಂದು ಕ್ಷಣ? ನನಗೆ ಸ್ವಾಮೀಜಿಯವ್ರ ಪರಿಚಯ ಆಗಿ ಇಂದಿಗೆ 9 ವರ್ಷ ಆಯ್ತು ಸರ್. ನಾನ್ ಮೊದಲು ರಾಜ್ಯಶಾಸ್ತ್ರದಲ್ಲಿ MA ಮಾಡ್ಕೊಂಡಿದ್ದೆ. ನಾನ್ ಕನ್ನಡ MA ಮಾಡ್ಕೊಂತೀನಿ ಅಂತ ನನಗೂ ಗೊತ್ತಿರ್ಲಿಲ್ಲ. ಸ್ವಾಮೀಜಿಯವರ ಸಾಹಿತ್ಯವನ್ನ ನೋಡಿದ್ಮೇಲೆ ನಾನ್ ಮತ್ತೆ ಕನ್ನಡ MA ಮಾಡ್ಕೊಂಡು ಶ್ರೀಗಳವರ ಬಗ್ಗೆನೆ PhD ಮಾಡ್ಲೇಬೇಕು ಅನ್ನೋ ಉದ್ದೇಶದಿಂದ ಇದು ಸತತ 5-6 ವರ್ಷದ ಪ್ರಯತ್ನ ಸರ್. ಇವಾಗ ನಾನು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ರಿಜಿಸ್ಟ್ರೇಷನ್ ಆಗಿದೆ. ನಾನು ಆ ವಿಷಯದ ಮೇಲೆ ಇವಾಗ ಪ್ರಬಂಧ ಮಂಡನೆಯನ್ನು ಮಂಡಿಸ್ತಾ ಇದ್ದೀನಿ ಸರ್. ಕನ್ನಡದೊಳಗೆ ಅತ್ಯಂತ ಪ್ರೌಢವಾದ ಒಂದು ನಿಲುವು ಅವರದು, ಮತ್ತೆ ಬಹಳ ಕನ್ನಡ ಭಾಷಿಕರನ್ನ ಪ್ರೀತಿಸುವಂತಹ ಗುಣ ಅವರದು. ಮತ್ತೆ ವಿಶೇಷವಾಗಿ ಸ್ವಾಮೀಜಿ ಒಬ್ಬರು ವಿಚಾರವಂತರಾಗಿ ಜನಸಾಮಾನ್ಯರಲ್ಲಿ ಒಂದು ವಿಚಾರವಂತಿಕೆಯನ್ನು ಬೆಳೆಸುವುದು, ಕನ್ನಡ ಭಾಷೆಯ ಬಗ್ಗೆ ಪ್ರೀತಿಯನ್ನು ಬೆಳೆಸುವಂತ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರ ಕೆಲವೊಂದು ನಾಡುನುಡಿಗಳೇ ಬಹಳ ಅದಕ್ಕೆ ಹೆಸರುವಾಸಿ. ಹೌದು ಸರ್, ಅವರು ಪ್ರತಿನಿತ್ಯ ನಮ್ಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ಮಾತುಗಳನ್ನ ಕಳಿಸ್ತಾ ಇರ್ತಾರೆ. ಅವ್ರದ್ದು ಒಂದು ನುಡಿಗಟ್ಟು ಹೇಳಲೇಬೇಕು ಸರ್, ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಪ್ರಸ್ತುತ ತುಂಬಾ ಚೆನ್ನಾಗಿದೆ ಸರ್. ಇವಾಗ ನಾವೆಲ್ಲ ಮಕ್ಕಳಿಗೆ ಆಸ್ತಿ ಮಾಡಿ ಹಣದಿಂದ ಅವ್ರನ್ನ ಓಡಿಸ್ತಾ ಇದೀವಿ. ಅವರಲ್ಲಿ ಉತ್ತಮ ಸಂಸ್ಕಾರ ಗುಣವನ್ನ ಕೊಟ್ಟಾಗ ಅದೇ ನಿಜವಾದ ಆಸ್ತಿ ಅಂತ ಇದು ಇವತ್ತಿನ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸರ್. ಮತ್ತೆ ಇನ್ನ ಅವ್ರ ಮಾತುಗಳು ಅಂದ್ರೆ ಸಾಧನೆ ಮಾತನಾಡಬೇಕು, ಮಾತನಾಡುವುದೇ ಸಾಧನೆಯಾಗಬಾರದು. ರುಚಿ ಕೆಟ್ಟರೆ ಸುಧಾರಿಸಬಹುದು, ಅಭಿರುಚಿ ಕೆಟ್ಟರೆ ಸುಧಾರಿಸಲಾಗದು. ತಲೆಯ ಕೆಳಗೆ ದಿಂಬು ಇರದಿದ್ದರೂ ಪರವಾಗಿಲ್ಲ, ತಲೆಯ ಒಳಗೆ ದೊಂಬಿ ಇರಬಾರದು. ಈ ತರ ಅನೇಕ ನುಡಿಗಟ್ಟುಗಳು ಬರೆದಿದ್ದಾರೆ. ಅದ್ಭುತ. ನಮಗೂ ಕೂಡ ಬಹಳ ಸೂಜಿಗಲ್ಲಂತೆ ಅವರು ಸಂದರ್ಶನ ಆಕಾಶವಾಣಿ ಮಾಡಿದ್ವಿ, ಬಹಳ ಸಂತೋಷ ಆಯ್ತು. ಸತೀಶ್ ಕುಲಕರ್ಣಿ ಅವರೇ, ಹಾವೇರಿ ಭಾಗದೊಳಗೆ ಗೊಟಗುಡಿ ಜನಪದ ವಿಶ್ವವಿದ್ಯಾಲಯ ಈಗ ಅದೊಂದು, ಯಾಕಂದ್ರೆ ನಾವು ಹೇಳ್ತೀವಿ ಕನ್ನಡದೊಳಗೆ ಭಾವಿಸಿದ ಜನಪದಂ ಅಂತ ಹೇಳಿ, ಅಂದ್ರೆ ಜನಪದರಿಂದಲೇ ಎಲ್ಲ ಹುಟ್ಟಿದ್ದು. ಕನ್ನಡ ಭಾಷೆ ಕೂಡ ಉಗಮ ಆಗಿದ್ದು ಜನಪದರಿಂದಲೇ. ಇವತ್ತು ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ ಎಷ್ಟು ಬಹಳ ಪ್ರಭಾವ ಬೀರಿವೆ. ರಾಮಾಯಣ ದರ್ಶನಂ ಅಂತ ಕೃತಿಯೊಳಗೆ ಮಂಥರಿ ಅಂತ ಪಾತ್ರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಂತವ್ರು ಕುವೆಂಪು. ಅಂದ್ರೆ ಈ ಮಹಾಕಾವ್ಯಗಳು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರವು. ತಾವೀಗ ಅಲ್ಲಿ ನೋಡಿದ್ರೆ ಪರಿಸರದ ಒಂದು ಪ್ರಜ್ಞೆ ಇದೆ ಹಾವೇರಿ ಒಳಗೆ. ಯಾಲಕ್ಕಿ ಹಾರವನ್ನು ತಯಾರು ಮಾಡ್ತಾರೆ ಅಲ್ಲಿ, ಯಾಲಕ್ಕಿ ಕಂಪಿನ ನಾಡೋದು. ಆ ನಿಟ್ಟಿನೊಳಗೆ ನೀವು ಸಾಕಷ್ಟು ಜನರನ್ನು ಬೆಳೆಸಿರಿ. ಆ ಭಾಗದೊಳಗೆ ಜನಪದ ವಿಶ್ವವಿದ್ಯಾಲಯ ಆಗಿರುವಂತದ್ದು, ಮತ್ತೆ ಕನ್ನಡದ ಒಂದು ತೇರು, ಕನ್ನಡದ ಹಬ್ಬವನ್ನು ಕೂಡ ಕಳೆದ ಇತ್ತೀಚೆಗೆ ಒಂದು 3-4 ವರ್ಷದೊಳಗೆ ಅಲ್ಲಿ ಆಚರಿಸಿದ್ವಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಅದ್ಭುತವಾಗಿ ತಾವು ಅದರ ನಾಯಕತ್ವವನ್ನು ವಹಿಸಿಕೊಂಡಿದ್ರಿ. ಆ ಕುರಿತಂತೆ ಕನ್ನಡದ ಕಂಪು ನಮ್ಮ ಹಾವೇರಿ ಭಾಗದೊಳಗೆ ಯಾವ ರೀತಿ ಇದೆ, ಹೇಗೆ ಇಂದಿನ ಯುವ ಪೀಳಿಗೆಯೊಳಗೆ ತಾವು ಮಾಡಿದಂತ ಕರ್ತವ್ಯ, ಯಾಕಂದ್ರೆ ಕರ್ನಾಟಕ ಏಕೀಕರಣ ಆರಂಭವಾಗಿದ್ದು ಹಾವೇರಿಯಿಂದನೇ. ಅಲ್ಲಿ ನೋಡಿದ್ರೆ ಹೌದಿಲ್ರಿ, ಅಲ್ಲಿ ಸಾಕಷ್ಟು ಜನ ಹೋರಾಟಗಾರರಿದ್ರು. ರಾಘವೇಂದ್ರ ಪಾಟೀಲ್ ಅವರು ಹೇಳ್ತಾರೆ, ಪಾಟೀಲ್ ಪುಟ್ಟಪ್ಪ ಅವರು, ಅಂದ್ರೆ ವಿಶೇಷವಾಗಿ ಅದು ಸರ್ವಜ್ಞನ ನಾಡೋದು. ಆ ನಿಟ್ಟಿನೊಳಗೆ ಕನ್ನಡದ ಒಂದು ತೇರನ್ನೆಳೆಯುವಂತ ಕೆಲಸವನ್ನ ಹೇಗೆ ತಾವು ಯಶಸ್ವಿ ಮಾಡ್ತಾ ಬಂದ್ರಿ? ಯಾಕಂದ್ರೆ ನಮ್ಮ ನೆಲದ ಬಗ್ಗೆ ನನಗೊಂದು ಬಹಳ ಅಭಿಮಾನ ಇದೆ. ಒಂದು ಜಾನಪದ ವಿಶ್ವವಿದ್ಯಾಲಯ ಹೇಳಿದ್ರೆ ಬಹುಶಃ ಸುಮಾರು 10-15 ವರ್ಷ ಆತ ಈಗ ಆರಂಭವಾಗಿ ಒಂದಿಷ್ಟು ಅಲ್ಲಿ ಕೆಲಸಗಳನ್ನ ಅದು ಮಾಡಿದೆ ಅಂತಕೊಂಡು. ವಿಶೇಷ ಅಂತಂದ್ರೆ ಜಾನಪದ ಯಾರು ವಿಶ್ವವಿದ್ಯಾಲಯ ಮೆಟ್ಟಲುಗಳನ್ನು ಹತ್ತಲಾರದಂತವ್ರು ಅವರಿಗಾಗಿ ಒಂದು ವಿಶ್ವವಿದ್ಯಾಲಯ ಹುಟ್ಟಾಕೋದು ಒಂದು. ಈಗ ಅಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ಅವರು ಕೊಡ್ತಾ ಇದ್ದಾರೆ.
ಸಂಶೋಧನಾ ಗ್ರಂಥಗಳನ್ನ ಈಗ ತಾವು ಸಂದರ್ಶನ ಮಾಡ್ತಿರುವಂತಹ ಅನಿತಾ ಮಂಜುನಾಥ್ ಅವರು ಕೂಡ ಒಂದ್ ವೇಳೆ ಅವರು ಹಾವೇರಿಯಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಅವರು ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತು ಅಷ್ಟು ಒಂದು ಅವಕಾಶ ಜಾನಪದ ವಿಶ್ವವಿದ್ಯಾಲಯ ಮಾಡಿಕೊಟ್ಟಿದೆ ಮತ್ತು ಅಲ್ಲಿ ಸಂಗ್ರಹ ಪುಸ್ತಕಗಳೆಲ್ಲ ಬರ್ತಾ ಇದೆ. ಒಳ್ಳೆ ಕೆಲಸ ಅಲ್ಲಿ ನಡೀತಾ ಇದೆ. ಇನ್ನೂ ಸಾಕಷ್ಟು ಕೆಲಸಗಳು ಅಲ್ಲಿ ಆಗಬೇಕಾಗಿದೆ ಅಂತಿಕೊಂಡು ಈ ಸಂದರ್ಭದೊಳಗೆ ಸಲ್ಬಕ್ನವ್ರನ್ನ ನೆನೆಸ್ಬೇಕು. ಹೌದು, ಆ ವಿಶ್ವವಿದ್ಯಾಲಯ ಆಗ್ಲಿಕ್ಕೆ ಕಾರಣ ಸೊಲ್ಬಕ್ನವರು. ಅವರು ತಮ್ಮ ಜಮೀನನ್ನು ಕೂಡ ಕೊಟ್ಟರು ಅಲ್ಲಿ. ಖಂಡಿತ ಟಿ.ಬಿ. ಸೊಲ್ಬಕ್ನವರು ಬಹುಶಃ ಅವರು ವಿಶ್ವವಿದ್ಯಾಲಯದ ಮೊದಲೇ ಮುನ್ನುಡಿಯನ್ನ ಬರೆದವರು ಅವರೇ ಅಂತಿಕೊಂಡು. ಅದಕ್ಕೆ ನಾನು ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅನೇಕ ಸಂದರ್ಭಗಳಲ್ಲಿ ವಿಶ್ವವಿದ್ಯಾಲಯ ಒಂದು ಒಳ್ಳೆಯ ಸಂಪರ್ಕ ಹೊಂದಿದೆ. ಈಗ ಟಿ.ಎಂ. ಭಾಸ್ಕರ್ ಅವರು ನಮ್ಮ ಕುಲಪತಿಗಳಿಗೆಲ್ಲ ಬಹಳ ಆತ್ಮೀಯರಾದಂತವರು, ಅನೇಕ ವರ್ಷಗಳಿಂದ ಚಿತ್ರ ಒಳ್ಳೆಯ ಸಾಹಿತಿಗಳು ಕೂಡ ಅವರು. ಆ ವಿಶ್ವವಿದ್ಯಾಲಯ ನಾನು ಸೊಲ್ಬಕ್ನವ್ರ ಬಗ್ಗೆ ಹೇಳ್ಬೇಕು, ಮತ್ತು ಅವರಿಗೆ ಮೊದಲೇ ಗೌರವ ಡಾಕ್ಟರೇಟ್ ಅನ್ನ ಜಾನಪದ ವಿಶ್ವವಿದ್ಯಾಲಯ ಅವ್ರಿಗೆ ಕೊಡ್ತೀವಿ ಅಂತಗಳು. ಡಾಕ್ಟರೇಟ್ ಏನ್ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಿಂದ ಸೊಲ್ಬಕ್ನವ್ರಿಗೆ ಕೊಟ್ಟರು ಅಂತಗಳು. ಆದ್ರೆ ಸೊಲ್ಬಕ್ನವರು ಈ ವಿಶ್ವವಿದ್ಯಾಲಯಕ್ಕೆ ಮುನ್ನುಡಿಯನ್ನ ಬರೆದಂತವ್ರು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಪಕ್ಕದಲ್ಲಿಯೇ ಅದ್ರ ಮಗ್ಗಲಲ್ಲಿ ರಾಕ್ ಗಾರ್ಡನ್ ಅನ್ನ ಅವರು ಹುಟ್ಟಾಕಿದ್ರು ಅಂತಕೊಂಡು. ಅದೇ ಶಿಲ್ಪವನ, ಶಿಲ್ಪಾಲಯ ಅನ್ಬಹುದು ಅಂತ. ಜನಪದ ಲೋಕವನ್ನ ತೆರೆದಿಟ್ಟು ಶಿಲ್ಪ ದೇವಾಲಯ ಅಂತೆಲ್ಲ ಹಂಗ ಶಿಲ್ಪಾಲಯ ಅಲ್ಲಿ ನಮ್ಮ ಬದುಕಿನ, ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಂತರಂಗದಲ್ಲಿರುವಂತಹ ಬದುಕನ್ನ ಅವರು ಕಟ್ಟಿಕೊಟ್ರು ಶಿಲ್ಪಗಳ ಮೂಲಕ. ಅಲ್ಲಿ ಒಬ್ಬ ಕ್ಷೌರಿಕ ಸಿಗ್ತಾನೆ, ಒಬ್ಬ ಶಿಕ್ಷಕ ಸಿಗ್ತಾನೆ, ಸಾಲಿಗುಡಿ ಅಂತ ಸಾಲಿಗುಡಿ ಸಿಗ್ತದೆ ಅಂತಕೊಂಡು. ಆಮೇಲೆ ದೊಡ್ಡ ದೊಡ್ಡ ಕಲಾವಿದರ ಅಂತಕೊಂಡು ಅವರ ಸ್ಮರಣೆಯನ್ನು ಅವ್ರು ಮಾಡಿದ್ದಾರೆ. ರಾಜ್ಕುಮಾರ್ ಅಂತವ್ರನ್ನ ಸ್ಮರಣೆಯನ್ನ ಮಾಡ್ತಾರೆ. ಸತೀಶ್ ಅವರೇ, ನೀವು ನಿಮ್ಮ ಯೌವನ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ಚಂದ್ರಶೇಖರ್ ಪಾಟೀಲ್ ಅವ್ರ ಕೂಡ ಓಡಾಡಿದ್ದು, ಆಮೇಲೆ ಬಂಡಾಯ ಸಾಹಿತಿಯಾಗಿ ಅಂದ್ರೆ ಒಂದು ಕಿಚ್ಚೆಪ್ಸುವಂತ ಕೆಲಸ ಅಂದ್ರೆ ಒಂದು ಎಚ್ಚರಿಕೆ ಇರಬೇಕು, ಇಲ್ಲ ನಮ್ಗೆ ತುಳಿದ್ ಬಿಡ್ತಾರೆ. ಈ ಒಂದು ಕೆಲಸವನ್ನು ತಮ್ಮ ಕಾವ್ಯದ ಮೂಲಕ ಮಾಡಿದ್ರಿ. ಕಟ್ಟತೇವು ನಾವು ಕಟ್ಟತೇವು ನೀವು ಹಾಡೋದೇನಿದೆಲ್ಲ ನೀವು ಬಹಳ ಜನಪ್ರಿಯವಾಗಿದ್ದು. ಆ ಒಂದು ದಿನಗಳ ಬಗ್ಗೆ ಹೇಗೆ ಈಗಿನ ಮಕ್ಕಳು, ಈಗಿನ ಅನಿತಾ ಅಂತವರು ಅದರ ಒಂದು ಉಪಯುಕ್ತ ಹೋಗ್ತಾ ಇದ್ದಾರೆ ಹೇಗೆ? ಹೌದು, ಈಗ ಅನೇಕರಿದ್ದಾರೆ. ನಮ್ಮ ಅನಿತಾ ಮಂಜುನಾಥ್ ಅವರು ಒಂದು ಪ್ರಾತಿನಿಧಿಕವಾಗಿ ಇವತ್ತಿಲ್ಲಿ ಸಂದರ್ಶನಕ್ಕೆ ಬಂದಿದ್ದಾರೆ ಅಂದ್ಕೊಂಡು. ಅಂತ ಒಂದು ವಾತಾವರಣದಕ್ಕೆ ಅವರು ಒಂದು ಸಂಶೋಧನಾ ವಿದ್ಯಾರ್ಥಿ ಆಗಿರೋದು ಮತ್ತು ಸಾಹಿತ್ಯವನ್ನ ಬರಲಿಕ್ಕೆ ಶುರು ಮಾಡಿದ್ರು. ಅವರಿಗೆ ಇತ್ತೀಚಿನ ಕವನ ಸಂಕಲನ ಬಂತು, ಬೆಳಕಿನ ಬೆನ್ನ ಹಿಂದೆ ಅಂತ ಕವನ ಸಂಕಲನ. ಬಹಳ ಅದ್ಭುತವಾದಂತಹ ಕಾವ್ಯವನ್ನು ಅವರು ಚುಟುಕು, ಸಣ್ಣ ಚುಟುಕುಗಳನ್ನ ಬರೆದಿದ್ದಾರೆ. ಅದಕ್ಕೆ ನಮ್ಮ ನಾಡಿನ ಬಹುದೊಡ್ಡ ವಿಮರ್ಶಕರಾದಂಥ ಬರಗೂರು ರಾಮಚಂದ್ರಪ್ಪ ಮುನ್ನುಡಿಯನ್ನು ಬರೀತಾರೆ. ಅಂದ್ರೆ ಕವಿಯತ್ರಿ ಎದುರು ಹೇಗೆ ತನ್ನ ಸ್ತ್ರೀವಾದವನ್ನು ಹೇಗೆ ಗೊತ್ತಿಲ್ಲದ ರೀತಿಯಲ್ಲಿ ಪ್ರಕಟ ಮಾಡ್ತಾರೆ. ಅವರೆಲ್ಲ ಕವಿತೆಗಳು ಬಹಳ ಸುಂದರವಾಗಿದೆ ಅಂತ. ಮಳೆ ಬಂತು ನಾನು ಕೊಡೆ ಮರೆತು ಬಂದೆ, ಮಳೆ ಬಂತು ಹೊರಗೆ ಬಂದೆ ನೀ ನೆನಪಾದೆ ಅಂತ ಅವರು ಒಂದು ಪದ್ಯವನ್ನು ಬರೀತಾರೆ. ಅವ್ರ ತಾಯಿ ಬಗ್ಗೆ ಬರೀತಾರೆ, ಪರಿಸರ ಬಗ್ಗೆ ಬರೀತಾರೆ. ಬಹಳ ಒಳ್ಳೆ ಚುಟುಕುಗಳನ್ನು ಅವರು ಬರೆದಿದ್ದಾರೆ. ಹೀಗಾಗಿ ಅಂದ್ರೆ ಇದು ಪ್ರಗತಿ ಇದು ಅಂತಕೊಂಡು. ಇಷ್ಟು ದಿವಸ ನಾವು ಸಾಹಿತ್ಯದಲ್ಲಿ ಕೆಲಸ ಮಾಡ್ಕೊತ ಬಂದ್ವಲ್ಲ, ಅದರ ಪ್ರಗತಿ ನೀವು ಅಂತ ಮಂಜುನಾಥ್ ಅಂತ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀವಿ, ಸಿಗ್ತಾ ಇದೆ. ಇನ್ನೂ ಇದ್ದಾರೆ. ಮಣಿಕಂಠ ಅಂತ ಒಬ್ಬನಿದ್ದಾನೆ, ಮಣಿಕಂಠ ಗೋದಮನಿ ಅಂತ ಹೊಸ ಹುಡುಗ ಬಂದಿದ್ದಾನೆ. ಲಿಂಗರಾಜ್ ಸೊಟ್ಟಪ್ಪನವರು ಬರೀತಾ ಇದ್ದಾರೆ. ಹೊಸ ಹುಡುಗರು ಅನೇಕರು. ಬಹಳ ಸಂತೋಷ ಸತೀಶ್ ಅವರೇ. ಅದ್ರ ಪ್ರಕಾರ ಇವರು ಅನಿತಾ ಅವರೇ ನೋಡಿ, ಸತೀಶ್ ಅವ್ರ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿದ್ರು. ನಿಮ್ಮ ಕವನ ಸಂಕಲನ ಬಗ್ಗೆ ಮಾತಾಡ್ತಾ ಇದ್ರು. ಅಂದ್ರೆ ಮಹಿಳಾ ಧ್ವನಿಯನ್ನು ಬಹಳ ಪ್ರಕಟಪಡಿಸುವಂತಹ ಒಂದು ವಿಧಾನ ಇದೆ ಅಲ್ಲ, ತಾಯಿ ನೆನಪು ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಒಟ್ಟಾರೆ ಮತ್ತೆ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳು ಹೇಗೆ ಅವರು ಜನರ ಮನಸ್ಸಿನೊಳಗಿನ ಒಂದು ಅಜ್ಞಾನವನ್ನು ಕಳೆದು ಜ್ಞಾನದ ದೀಪವನ್ನು ಹಚ್ತಾ ಇದ್ದಾರೆ. ಅದು ನಿಮಗೆ ಬಹಳ ಯು ಆರ್ ಇಂಪ್ರೆಸ್. ಸೊಲ್ಬಕ್ನವರದ ಗಾರ್ಡನ್ ನೋಡಿರ್ಬೇಕು ನೀವು. ಅಂದ್ರೆ ಅಲ್ಲಿ ಇಡೀ ಜನಪದ ಲೋಕ ನಮ್ಗೆ ಕಾಣ್ತದೆ. ಆ ಹಾವೇರಿ ಒಳಗೆ ಅದೊಂದು ಪ್ರತಿಷ್ಠೆ. ಆ ಹಾವೇರಿ ಆ ಜನಪದ ಲೋಕವನ್ನು ತಾವು ನೋಡಿದಾಗ ತಮ್ಮಲ್ಲಿ ಮೂಡಿದ, ಮನಸ್ಸಿನಲ್ಲಿ ಮೂಡಿದಂತ ಭಾವನೆಗಳು ಏನೇನು ಹಂಚ್ಕೋಬಹುದಾ? ನಾನು ಮೊದಲು ಜಾನಪದ ವಿಶ್ವವಿದ್ಯಾಲಯದ PhD ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಏಕೆಂದ್ರೆ ಇದು ವಿಶ್ವದ ಏಕೈಕ ವಿಶ್ವವಿದ್ಯಾಲಯ ನಮ್ದು ಅಂತ. ಇಲ್ಲಿ ಜಾನಪದ ವಿಶ್ವವಿದ್ಯಾಲಯ ಮೊದಲ ಸಲ ನಾನು ನೋಡಿದಾಗ ನಾವು ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಸತೀಶ್ ಕುಲಕರ್ಣಿ ಸರ್ ಅವರು ನಮ್ದೆಲ್ಲಾ ಟೀಮ್ ನ ಕರ್ಕೊಂಡೋಗಿದ್ರು. ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಎಲ್ಲಾ ವಿಶ್ವವಿದ್ಯಾಲಯಗಿನ್ನ ನಮ್ ಜಾನಪದ ವಿಶ್ವವಿದ್ಯಾಲಯ ಘಟಿಕೋತ್ಸವ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಎಲ್ಲಾ ರೀತಿಯ ಜಾನಪದ ಕುಣಿತಗಳಾಗ್ಬೋದು ಅದೆಲ್ಲ ಬಂದಿರುತ್ತೆ. ಒಂದು ಜಾತ್ರೆ, ಒಂದು ರೀತಿ ನಮ್ಗೆ ಅಲ್ಲಿ ಭಾವನೆಯನ್ನ ಮೂಡುತ್ತೆ. ನನಗೆ ಅಲ್ಲಿ ಹೋದ್ಮೇಲೆ ಅನ್ಸಿದ್ದು, ನಮಗೆ ಜಾನಪದದ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ಅಲ್ಲಿ ಹೋದ್ಮೇಲೆ ನಾವ್ ಇನ್ನ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ನಾವ್ ಇದ್ರ ಬಗ್ಗೆನೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಬುಕ್ ಅನ್ನ ತರಬೇಕು ಅಂತ ಅನ್ನಿಸ್ತು ಸರ್. ಎಲ್ಲ ಜಾನಪದ ಕಲಾವಿದರ ಪರಿಚಯ ಆಯ್ತು. ಅಲ್ಲಿ ಒಬ್ರೊಬ್ರು ಒಂದೊಂದು ಕಲೆಯನ್ನ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯ್ತು ಸರ್. ಬಹಳ ಸಂತೋಷ. ಈಗ ನೋಡ್ರಿ, ಆ ಒಂದು ಪರಂಪರೆ ಏನಿದೆಲ್ಲ, ಮೊದಲು ಒಂದು ಕಾಲ ಇತ್ತು ಸಾವಯವ ಕೃಷಿ ತಾನೇ ತಾನಾಗಿತ್ತು. ಮನೆಯಲ್ಲೆಲ್ಲ ಎತ್ತುಗಳನ್ನು ಸಾಕ್ತಿದ್ರು. ಈಗ ಟ್ರಾಕ್ಟರ್ ಟ್ರಾಕ್ಟರ್ ಬಂದ್ಮೇಲೆ ಏನ್ ಮಾಡ್ತಾರೆ, ರೈತ ಬಾಂಧವರು ಮಣ್ಣಿನ ಒಂದು ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಅಂದ್ರೆ ಟ್ರಾಕ್ಟರ್ ಎಲ್ಲ ತಾನು ಕೆಲಸ ಮಾಡ್ತಾ ತಿಳ್ಕೊಂಡ್ಬಿಟ್ಟಾರ ಅವರು. ಹಿಂಗಾಗಿ ಕಟ್ಟೆ ಮೇಲೆ ಕುತ್ಕೊಂಡು ಹಟ್ಟೆ ಹೊಡಿತಾ ಇದ್ದಾರೆ. ಆದ್ರೆ ಅಲ್ಲಿ ಏನಾಗ್ತಾ ಇದೆ, ಈ ಹೆಸರು ಪೀಕ್ ಬಂದ್ರೆ ಅಲ್ಲಿ ಹೆಸರು ಕಾಳಿಗಿಂತ ಅಲ್ಲಿ ಕೀಟಗಳ ಬಹಳ ಅದಾವ. ಅವುಗಳು ನೋಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ಏನಾಗಿದೆ ಅಂದ್ರೆ ಆ ಮೊದಲಿಂದ ಏನಿದೆ ಜೀವನ, ಆ ಜನಪದ ಸಂಸ್ಕಾರ ಇತ್ತಲ್ಲ, ಆ ಸಂಸ್ಕಾರ ಇವತ್ತು ಬೇಕಾಗಿದೆ.
ನಾವೆಲ್ಲ ನೋಡ್ತೀವಿ ಅಲ್ಲ. ಅಂದ್ರೆ ನಾವು ಎಷ್ಟು ಗಾಂಧೀಜಿಯವರು ಹೇಳಿದ ಅದನ್ನೇ, ನಮ್ಮ ಒಂದು ಗುಡಿ ಕೈಗಾರಿಕೆಗಳು ಬೆಳಿಬೇಕು, ಹಳ್ಳಿಗಳ ಅಭಿವೃದ್ಧಿ ಆಗಬೇಕು, ರಾಮರಾಜ್ಯವೇ ಗ್ರಾಮ ರಾಜ್ಯ ಅಂತ ಹೇಳಿದ್ರು ಅವರು. ಅದು ಇವತ್ತ ನಿಜವಾಗಿ ಅಂದ್ರೆ ಈಗ ಮತ್ತೆ ಕೌಶಲ್ಯ ಭಾರತದ ಮೂಲಕ ನಾವು ವಾಪಸ್ ಬರ್ತಾ ಇದ್ದೀವಿ. ಕೆಲವೊಂದಿಷ್ಟು ನಮ್ದೇ ಒಂದು ಕೌಶಲ್ಯವನ್ನು ಬೆಳೆಸುವ ನಿಟ್ಟಿನೊಳಗೆ ಪ್ರಯತ್ನಗಳಾಗ್ತಾ ಇದೆ. ವಿಶ್ವಕರ್ಮ ಸಮುದಾಯಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ಒಂದು ದುಡಿಮೆ ದುಡ್ಡಿನ ತಾಯಿ, ಅದೊಂದು ಮಾತಿದೆ ಅಲ್ಲ, ಅದನ್ನೆಂದೂ ನಾವು ಮರಿಬಾರದು. ಆ ನಿಟ್ಟಿನೊಳಗೆ ಆ ಒಂದು ಪರಿಸರದೊಳಗೆ ನಿಮಗೆ ಏನು ಕಾಣ್ತಾ ಇದೆ? ಸರ್, ಎಷ್ಟೇ ಹೊಸ ಟೆಕ್ನಾಲಜಿ ಬಂದ್ರೂ ಕೂಡ ನಾವು ಹಳೆ ರೀತಿಯ ಕೌಶಲ್ಯಗಳನ್ನ ನಾವು ಬಿಡಕ್ಕಾಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸರ್. ಇವಾಗ ಏನೇ ಒಂದು ನಾವಿವಾಗ ಉಪಕರಣ ಕಂಡುಹಿಡಿತೀವಿ ಅಂದ್ರೂ ನಾವು ಹಳೇದದು ಮೂಲೆ ಗುಂಪಾಗಲ್ಲ, ಮತ್ತೆ ಹೊರಗಡೆ ಬಂದೇ ಬರುತ್ತೆ ಅನ್ನೋದು ಸಾಕ್ಷಿಯಾಗಿದೆ ಅಂತ ಇವಾಗ ನಾವು ಪ್ರಸ್ತುತ ದಿನಗಳಲ್ಲಿ ನೋಡ್ತಾ ಇದೀವಿ. ವ್ಯವಸಾಯನ ಈಗ ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ಕೊಂಡ್ ಬಂದಿದೀವಲ್ಲ ಸರ್, ಅದೇ ಉತ್ತಮ ಅಂತ ಹೇಳ್ತೀನಿ. ಏನೇ ಹೊಸ ಟೆಕ್ನಾಲಜಿ ಬಂದಿದ್ರು ಕೂಡ ಅದು ಎಲ್ಲೋ ಒಂದ್ ರೀತಿ ಏನಾದ್ರು ಒಂದ್ ಮೂಲೆ ಗುಂಪಾದ್ರೂ ನಾವು ಹಳೆ ಕಲ್ತಿರೋಂತ ವಿದ್ಯೆ ಏನಿದೆಯಲ್ಲ ಸರ್, ಹಿಂದಿನಿಂದ ಬಂದಿರೋದು, ಅದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಾವು ಹಳೇದನ್ನೇ ನಾವು ರೂಢಿಸ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನಿತಾ ಮಂಜುನಾಥ್ ಅವರೇ, ಇತ್ತೀಚೆಗೆ ಹಾವೇರಿ ಒಳಗೆ ಅಂದ್ರೆ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು, ಸಾಕಷ್ಟು ಗೋಷ್ಠಿಗಳು, ಮತ್ತೆ ತಾವು ವಿಶೇಷವಾಗಿ ಒಬ್ಬ ನಿರೂಪಕರಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಭಾಗವಹಿಸಿರಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಅಂದ್ರೆ ಸಂಸ್ಕೃತಿಯನ್ನು ಬೆಳೆಸುವಂತದ್ದು. ನಮ್ಮಲ್ಲಿ ಹೆಂಗೆ ನಮ್ಮ ಭಾವಭಾವ ಇರಬೇಕು, ನಾವು ಜನಸಾಮಾನ್ಯರ ಜೊತೆಗೆ ಹೆಂಗೆ ನಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಅವರು ಕೂಡ ತಮ್ಮ ಭಾವನೆಗಳನ್ನ ಹಂಚ್ಕೋತಾರೆ, ಒಂದಕ್ಕೊಂದು ತಾಳೆ ಆಗ್ತಾವ, ಆಮೇಲೆ ಏನಾಗ್ತಾವ, ಸಂಸ್ಕೃತಿ ವಿಶಾಲವಾಗಿ ಬೆಳೀತದೆ. ಆ ನಿಟ್ಟಿನೊಳಗೆ ಒಬ್ಬ ನಿರೂಪಕಿಯಾಗಿ ಮಾಡಿದಂಥದ್ದು, ತಾವು ಒಂದು ಕವನ ಸಂಕಲನ ಬರೆದಿರಿ. ಹೇಗೆ ಅದೆಲ್ಲ ನಿಮ್ಮ ಕವನ ಸಂಕಲನ ಮೇಲೆ ಕೂಡ ಪ್ರಭಾವ ಬೀರಿರ್ತದೆ. ಆ ಒಂದು ಪರಿಸರ ಹೇಗೆ, ನಿಮ್ಮ ಆ ಅನುಭವ ಹೇಗೆ ನಿಮ್ಮನ್ನು ಗಟ್ಟಿಗೊಳಿಸಲು? ನಾನು ಕವನ ಸಂಕಲನ ಹಿಂದಿನ ವರ್ಷ ಮೇ 21 ಬಿಡುಗಡೆ ಆಯ್ತು ಸರ್. ನನಗೆ ಈ ಸಾಹಿತ್ಯ ವಲಯದಲ್ಲಿ ಬರೋದಕ್ಕೆ ಮೂಲ ಕಾರಣ ಏನು ಅಂದ್ರೆ, ನಾನು ಸಣ್ಣೋಳಿಂದ ಕತೆ ಪುಸ್ತಕಗಳನ್ನೆಲ್ಲ ಓದ್ಕೊಂಡ್ ಬರ್ತಾ ಇದ್ದೆ. ನನ್ನ ಕಾಲೇಜು ದಿನಗಳಲ್ಲಿ ನಾನೆಲ್ಲ ಸಣ್ಣ ಸಣ್ಣ ಕವನಗಳನ್ನೆಲ್ಲ ಬರೆಯೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ನಾನು ಹಾವೇರಿಗೆ ಬಂದಾಗ ನನಗೆ ಅಲ್ಲಿ ಸಾಹಿತ್ಯದ ಪ್ರಭಾವ ಬೀರಿ ನಾನು ಒಂದು ಪುಸ್ತಕ ಹೊರತರೋದಕ್ಕೆ ಕಾರಣ ಆಯ್ತು. ಇತ್ತೀಚೆಗೆ ಪರಿಚಯವಾದಂತಹ ಈಗ ಒಂದು 2 ವರ್ಷದಲ್ಲಿ ಸತೀಶ್ ಕುಲಕರ್ಣಿ ಸರ್ ಅವರು ಅದಕ್ಕೆ ಪ್ರೋತ್ಸಾಹವನ್ನ ಕೊಟ್ರು. ಎಲ್ಲೋ ಮೂಲೆ ಗುಂಪಾಗಿ ಬಿದ್ದಿದ್ದ ನನ್ನ ಕವನಗಳನ್ನ ಬೆಳಕಿಗೆ ತಂದ್ರು ಅಂತ ಹೇಳ್ಬೋದು. ಅವರು ಪರಿಚಯ ಆಗ್ದಲೇ ಇದ್ದಿದ್ರೆ ನಾನು ಇವತ್ತು ನಿಮಗೆ ಪರಿಚಿತ ಆಗ್ತಿರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಒಬ್ಬ ವ್ಯಕ್ತಿ ತಾನೂ ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಬೆಳೆಸ್ತಾರಲ್ಲ, ಅದು ತುಂಬಾ ಸಂತೋಷ ಆಯ್ತು ಸರ್. ಈ ಸತೀಶ್ ಕುಲಕರ್ಣಿ ಸರ್ ಅಂತವ್ರು ಹಾವೇರಿಲಿ ಇರೋದ್ರಿಂದ ಎಷ್ಟೊಂದ್ ಜನ ಅವರ ಸಾಹಿತ್ಯ ವಲಯದಲ್ಲಿ ಸೇರಿದವರೆಲ್ಲ ಇಂದು ಕವಿಗಳಾಗಿ ಬೆಳೀತಾ ಇದ್ದಾರೆ. ಸಾಹಿತ್ಯ ವಲಯವು ಇದಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ರಾಜಶಾಸ್ತ್ರದಿಂದ ಕನ್ನಡಕ್ಕೆ ನೀವು ಬಂದಿರಲ್ಲ, ಹೇಗೆ ಇದು ಮನ್ವಂತರ ಅದು, ಆದ್ರೆ ಕನ್ನಡ ಭಾಷೆ ಬಗ್ಗೆ ಒಂದು ಪ್ರೀತಿ ಬೆಳೆಸ್ಕೊಂಡಂತದ್ದು. ಹೌದು, ಕನ್ನಡ ಭಾಷೆಗೆ ನಾ ಏನಾದ್ರು ಮಾಡ್ಬೇಕು ಅಂತ ಹೇಳಿ. ಹೌದು. ಮತ್ತೆ ಏನೇನು ಯೋಜನೆಗಳು ಹಾಕೊಂಡಿದ್ದೀರಿ? ನಾನು ಮುಂದಿನ ದಿನಗಳಲ್ಲಿ ಈಗ ಕನ್ನಡದಲ್ಲೇ ನಾನು PhD ಯನ್ನ ಮಾಡ್ತಾ ಇರೋದ್ರಿಂದ ನಾನು ಕನ್ನಡ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಬೇಕು ಅಂತ ಇದ್ದೀನಿ. ಮತ್ತೆ ಕನ್ನಡದ ಮೇಲೆ ಇನ್ನ ಹೆಚ್ಚೆಚ್ಚು ನಾನು ಆ ವಿಷಯಗಳನ್ನ ಅರಿತುಕೊಂಡು, ಯಾವ್ದಾದ್ರು ಈಗ ಜಾನಪದ ವಿಷಯ ಅಂತ ಬಂದ್ರೆ ಅದರಲ್ಲೇ ನಾನು ಇನ್ನ PhD ಆದ ನಂತರ ಆ ವಿಷಯದ ಮೇಲೆ ಸಂಶೋಧನೆಯನ್ನ ಮಾಡಿ ಒಂದು ಪುಸ್ತಕವನ್ನ ತರಬೇಕು ಅಂತ ಮಾಡಿದೀನಿ. ಕನ್ನಡದ ಕವನಗಳನ್ನ ಈಗ ನಾನು ಬೇರೆ ಬೇರೆ ಇವಾಗ ದಾರಾ ಬೇಂದ್ರೆ ಆಗ್ಬೋದು, ವಿಕ್ರ ಗೋಕಾಕ್ ಆಗ್ಬೋದು, ಈ ತರ ಅನೇಕ ಕವಿಗಳ ಕವನ ಸಂಕಲನಗಳನ್ನ ನಾನು ಓದ್ತಾ ಇದ್ದೀನಿ. ಮುಂದೆ ಇನ್ನ ಉತ್ತಮ ಮಟ್ಟದಲ್ಲಿ ನಾನು ಅವ್ರ ತರ ಅಲ್ದಲೇ ಇದ್ರು ಅವ್ರ ಮಾದರಿಯಲ್ಲಾದ್ರೂ ನಾನು ಕವನ ಸಂಕಲನವನ್ನ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಕುಲಕರ್ಣಿ ಅವರೇ, ನೋಡ್ರಿ, ಕಾವ್ಯ ತಮ್ಮದು ಬಹಳ ಮೆಚ್ಚಿನ ಒಂದು ಕ್ಷೇತ್ರ. ನೋಡ್ರಿ, ನಾವು ಆದಿಪುರಾಣದಿಂದ ಹಿಡ್ಕೊಂಡು ರನ್ನನ ಗದಾಯುದ್ಧ ಇರ್ಬೋದು, ಕುಮಾರವ್ಯಾಸನ ಕರ್ನಾಟಕ ಕಥಾ ಮಂಜರಿ ಇರಬಹುದು, ಕುವೆಂಪು ಅವರ ರಾಮಾಯಣ ದರ್ಶನ ಇರಬಹುದು, ಬೇಂದ್ರೆಯವರ ಸಖಿಗೀತೆ ಇರಬಹುದು. ಅಂದ್ರೆ ಈ ಕಾವ್ಯ ಅನ್ನೋದು ಏನದಲ್ಲ, ಇವರು ನಮ್ಮ ಗೋಕಾಕ್ ಅವರು ಭಾರತ ಸಿದ್ದರಸ್ವಾಮಿ ಬರೆದ್ರು. ಅಂದ್ರೆ ಈ ಕಾವ್ಯ ಪ್ರಪಂಚ ಎಷ್ಟು ವಿಸ್ತಾರವಾಗಿದೆ, ಕನ್ನಡವನ್ನು ಭಾಷೆಯನ್ನು ಶ್ರೀಮಂತಗೊಳಿಸಿದೆ. ತಾವು ಕೂಡ ಒಬ್ಬ ಕವಿಯಾಗಿ ಜನರ ಮನಸ್ಸಿನೊಳಗ ನಿಲ್ಲಬಲ್ಲಂತ ಒಂದು ಸಾಧನೆಯನ್ನು ಮಾಡಿರಿ. ಹೇಗೆ ಈಗಿನ ಒಂದು ಪೀಳಿಗೆಯವರಿಗೆ ಕಾವ್ಯ ಅನ್ನೋದು ಪ್ರಮುಖವಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾವ್ಯ ಪ್ರಕಾರವನ್ನ ನಾವು ಹೆಂಗೆ ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಕನ್ನಡ ಸಾಹಿತ್ಯದೊಳಗೆ ಸಾಧನೆ ಮಾಡಬೇಕು ಅಂತ ಪ್ರೇರೇಪಣೆ ಮಾಡಬಹುದಾ? ಈ ಆಧುನಿಕ ತಂತ್ರಜ್ಞಾನ ಬಂದ ಮೇಲೆ ಅಂಗೈಯಲ್ಲಿಯೇ ಇಡೀ ಪುಸ್ತಕ ಲೋಕ ಸಿಗ್ತಾ ಇದೆ, ಬರವಣಿಗೆ ಸಿಗ್ತಾ ಇದೆ. ಹಸ್ತಪ್ರತಿಯನ್ನು ಕೈಲೇ ಬರೆದಕ್ಕಾದ ಛಾಯಾಚಿತ್ರ ತೆಗೆದ್ಮೇಲೆ ಅದನ್ನ ಪರಿವರ್ತನೆ ಮಾಡಿಕದ ಒಳ್ಳೆಯ ಸ್ಕ್ರಿಪ್ಟ್ ಅನ್ನು ಮಾಡುವಂತ ದಿನಮಾನಗಳಲ್ಲಿ ನಾವಿದ್ದೇವೆ. ಕೃತಿಕ ಬುದ್ಧಿಮತ್ತೆ ಅಂತ ನಾವೇನಂತ ಆ ಕಾಲದಲ್ಲಿ ನಾವಿದ್ದೇವೆ. ಹೀಗಾಗಿ ಈ ಪುಸ್ತಕ ಪ್ರೀತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಅನಿತಾ ಅವರು ಹೇಳಿದ್ರಲ್ಲ, ಅಂತಿಕೊಂಡು ನಾನು ಓದ್ಬೇಕು, ಬರಿಬೇಕು ಅನ್ನೋದು ಈ ಹೊಸ ತಲೆಮಾರಿನಲ್ಲಿ ಆ ಅಭಿರುಚಿ ಬಹಳ ಕಡಿಮೆ ಆಗ್ತಾ ಇದೆ ಅಂತಿಕೊಂಡು ಆ ದಿಕ್ಕಿನಲ್ಲಿ ನಮ್ದು ಹಿರಿಯರ ಜವಾಬ್ದಾರಿ ಕೂಡ ನಮ್ದಿದೆ. ಏನಂದ್ರೆ ನಾವು ಅವರಿಗೆ
ಪುಸ್ತಕ ಹೊಸ ಹೊಸ ಪುಸ್ತಕಗಳನ್ನ, ಹಳೆಯ ಪುಸ್ತಕಗಳನ್ನ ಇದು ಮಾಡಬೇಕು ಅಂತ. ಇದರರ್ಥ ಕನ್ನಡದಲ್ಲಿ ಹೊಸ ಪುಸ್ತಕಗಳು ಬರ್ತಾ ಇಲ್ಲ ಅಂತಲ್ಲ, ಅನೇಕರು ಬರೀತಾ ಇದ್ದಾರೆ. ಅವುಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಚರ್ಚೆ ಆಗಬೇಕು, ವಿಮರ್ಶೆ ಆಗಬೇಕು, ಪುಸ್ತಕ ಪ್ರೀತಿ ಬೆಳೆಯೋ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಸಣ್ಣ ಸಣ್ಣ ಕಮ್ಮಟಗಳಾಗಲಿ, 20-25-30 ಜನ ಕೂಡಿದ್ರು ಕೂಡ ಅದನ್ನು ಮಾಡಿದರೆ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ನನ್ನ ಅನಿಸಿಕೆಯಾಗಿದೆ. ಆ ದಿಕ್ಕಿನಲ್ಲಿ ನಮ್ಮ ಹಾವೇರಿಯಲ್ಲಿ ಹೊಸ ಪೀಳಿಗೆ ಏನಿದೆ, ಅನಿತಾ ಮಂಜುನಾಥ್ ಮತ್ತೆ ಈಗ ಇಲ್ಲಿ ನಮ್ಮ ಜೊತೆಗೆ ಇನ್ನೊಬ್ಬ ಬಂದಂತವರು ನೇತ್ರ ಅಂಗಡಿ, ಇವರೆಲ್ಲ ಸಾಕಷ್ಟು ಕೂಡಿಕಾದ ಚರ್ಚೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ನಾವು ಕೂಡ ಆ ಪ್ರಯತ್ನವನ್ನು ಮಾಡಬೇಕು. ಅನಿತಾ ಮಂಜುನಾಥ್ ಅವರೇ, ನೀವು ಒಬ್ಬ ತಾಯಿ ಕೂಡ ವಿಚಾರ ಮಾಡಿ. ನಿಮಗೆ 2 ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೆಯವರ ಜೊತೆಗೆ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ. ಅಂದ್ರೆ ಈ ಒಬ್ಬ ತಾಯಿಯಾಗಿ ಈ ತಾಯಿ ಭಾಷೆಯನ್ನು ನಾವು ಕಾಪಾಡಬೇಕು ಅಂತಂದ್ರೆ ಮಕ್ಕಳೊಳಗಡೆ ಇವತ್ತು ನೋಡ್ರಿ, ನಾವು ಎಷ್ಟು ಆಂಗ್ಲ ಮಾಧ್ಯಮ, ನಾನು ಹಿಡ್ಕೊಂಡು ಹೇಳ್ತೇನೆ, ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸ್ಬಿಟ್ಟಿವಿ. ಹಿಂಗಾಗಿ ಅವ್ರು ನಮ್ಮಿಂದ ದೂರ ಆಗಿದ್ದಾರೆ. ಈಗ ಅವ್ರ ಮಾತನ್ನ ನಾವು ಕೇಳಬೇಕಾಗಿದೆ, ನಮ್ಮ ಮಾತನ್ನ ಅವ್ರು ಕೇಳೋ ಸ್ಥಿತಿ ಒಳಗಿಲ್ಲ. ಕಾರಣ ಅಂದ್ರೆ ಅವ್ರ ಮಾತೃಭಾಷೆಯಲ್ಲಿ ಕಲಿಯಲೇ ಇಲ್ಲ. ಮಾತೃಭಾಷೆ ತಾಯಿ ತಂದೆ ವಿಚಾರಗಳೇನು ಅನ್ನೋದು ಅವ್ರು ನೋಡ್ಲಿಕ್ಕೆ ಅವ್ರಿಗೆ ಅವಕಾಶನೇ ಆಗಿಲ್ಲ. ಅದಕ್ಕೆ ಅದೊಂದು ನಾವು ಮಾಡಿದಂತ ದೊಡ್ಡ ತಪ್ಪು. ಅವರು ಒಂದು ಭವಿಷ್ಯವನ್ನು ನಾವು ವಿಚಾರ ಮಾಡಿದ್ವಿ, ಆ ಮಾತು ಬೇರೆ ಇರ್ಲಿ. ಆದ್ರೆ ಮಾತೃಭಾಷೆ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಆದ್ರೂ ಆದರೆ ಒಳ್ಳೇದು ಅಂತ ಹೇಳಿ ನಮ್ಗೀಗ ಅನಿಸ್ತಾ ಇದೆ. ತಾವು ಮಕ್ಕಳನ್ನು ಬೆಳೆಸಿದ್ರಿ ಒಬ್ಬ ತಾಯಿಯಾಗಿ. ಕನ್ನಡ ಭಾಷೆಗೆ ಹೇಗೆ ತಾಯಂದಿರ ಕೊಡುಗೆ ಏನು ಇರಬೇಕು? ಕನ್ನಡ ಭಾಷೆಗೆ ತಾಯಂದಿರ ಕೊಡುಗೆ ತುಂಬಾ ಪ್ರಮುಖ ಸರ್. ಮನೆಯಲ್ಲಿ ಇವಾಗ ಮಕ್ಕಳಿಗೆ ಸಂಸ್ಕಾರ ಉತ್ತಮವಾಗಿ ಕಲಿಸಬೇಕು ಅಂದ್ರೆ ಅದು ತಾಯಿಯಾದ ಪಾತ್ರ ತುಂಬಾ ಮುಖ್ಯ ಇದೆ. ನಾವು ಇಂಗ್ಲಿಷ್ ಶಾಲೆಗೆ ಮಕ್ಕಳನ್ನ ಸೇರಿಸಿದ್ರು ಸಹ ನಾವು ಮನೆಯಲ್ಲಿ ನಾವು ಕನ್ನಡವನ್ನ, ನಮ್ಮ ಮಾತೃಭಾಷೆನ ನಾವು ಬಿಟ್ಕೊಡ್ಬಾರ್ದು. ಅವರಿಗೆ ನಾವು ಮಾತೃಭಾಷೆಯ ಕಡೆ ಒಲವನ್ನ ಮೂಡಿಸಬೇಕು. ಅವರಿಗೆ ನಮ್ಮ ಸಂಸ್ಕೃತಿ ಅಂದ್ರೆ ಏನು, ನಮ್ಮ ಧರ್ಮ ಅಂದ್ರೆ ಏನು, ನಾವು ನಮ್ಮ ಧರ್ಮವನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು, ನಮ್ಮ ಪೂಜೆ ಪುನಸ್ಕಾರಗಳು ಏನೇನಿದೆ ಅದನ್ನು ನಾವು ಸಣ್ಣ ವಯಸ್ಸಿನಲ್ಲೇ ನಾವು ಅವರನ್ನ ಅದಕ್ಕೆ ತೊಡಗಿಸ್ಬೇಕು. ನಮ್ಮ ಸಂಸ್ಕೃತಿನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಈಗ ಮಕ್ಕಳು ವಿದೇಶಕ್ಕೆ ಹೋಗ್ಲಿ, ಬೇರೆ ಕಡೆ ಹೋಗ್ಲಿ, ನಮ್ಮ ಧರ್ಮವನ್ನ, ನಮ್ಮ ಲಿಂಗಾಯತ ಧರ್ಮದಲ್ಲಿ ನಾವು ವಿಭೂತಿಯನ್ನ ಧರಿಸುವಂತದ್ದಾಗಿರ್ಬೋದು, ನಾವು ಕರಡಿಗೆಯನ್ನ ಹಾಕೊಳ್ಳೋ ಅಂತದ್ದಾಗಿರ್ಬೋದು, ಇದನ್ನೆಲ್ಲ ನಾವು ಮಕ್ಕಳಲ್ಲಿ ಈಗಿಂದ ರೂಢಿ ಮಾಡಿಸ್ಬೇಕು. ಅದು ಮುಂದೆ ನಮ್ಮ ಸಂಸ್ಕೃತಿ ಹೀಗೆ ಬೆಳ್ಕೊಂಡು ಹೋಗುತ್ತೆ. ಅದು ಮುಂದಿನ ಪೀಳಿಗೆನೂ ಸಹ ಹಾಗೆ ನಡ್ಕೊಂಡು ನಡೆಸ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ಮುಖ್ಯವಾಗಿ ಈಗ ನಿಮ್ಮ ಸಾಹಿತ್ಯದ ಬೆಳವಣಿಗೆ ನೋಡ್ಕೊಂಡು ಹೇಳಿ, ಅಂದ್ರೆ ನಿಮ್ಮ ಆ ಅನುಭವಗಳು, ತಾಯಿಯಾಗಿ ಮಕ್ಕಳನ್ನು ಬೆಳೆಸಿದ ಅನುಭವಗಳು ನಿಮ್ಮ ಸಾಹಿತ್ಯ ರಚನೆಗೆ ಒಂದು ಮಾರ್ಗದರ್ಶಿ ಸೂತ್ರವನ್ನು ಸಿದ್ಧಪಡಿಸಿರ್ತಾವೆ. ನಿಮ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿರಲಿಕ್ಕಿಲ್ಲ. ಆದ್ರೆ ಅದು ಹೇಗೆ ನಿಮ್ಮ ಕಾವ್ಯದಲ್ಲಿ ಬರ್ತಾ ಇದೆ? ನಿಮ್ಮ ಕಾವ್ಯವನ್ನು ಬರೆದಿರಲ್ಲ, ಒಂದು ಅದರೊಳಗೆ 1-2 ಚುಟುಕುಗಳನ್ನ ಹೇಳಿಕೊಂಡು ನಮ್ ಜೊತೆಗೆ ಹಂಚ್ಕೋಬಹುದಾ? ಹೇಗೆ ಅದು ಒಂದು ಸಾಹಿತ್ಯಿಕ ಭಾಷೆಯಾಗಿ ತಾಯಿ ಭಾಷೆ ರೂಪುಗೊಂಡಿತ್ತು ನಿಮ್ಮಲ್ಲಿ? ಅಮ್ಮ ಒಂದು ಕಡಲು ನಾನೊಂದು ಮುತ್ತು ಅಂತ ನಂದು ಹನಿಗವಿತೆ ಇದೆ ಸರ್. ನಾನು ಹೊಸ ಕವಿತೆ ಬರೆಯಲು ಹೊರಟಾಗ ಚಿಟ್ಟೆಯಂತೆ ಹಾರಿಬಿಟ್ಟೆ. ಈಗ ಒಂದೊಂದು ಕವಿತೆಗಳನ್ನು ನಾನು ಬರಿಬೇಕಾದ್ರೆ ನನ್ನ ಮನಸ್ಸಿಗೆ ಸಂತೋಷ ಆದಾಗ್ಲೂ ನಾನು ಬರಿತಾ ಇದ್ದೆ, ದುಃಖ ಆದಾಗ್ಲೂ ನಾನು ಬರಿತಾ ಇದ್ದೆ. ನಾನು ಹೆಚ್ಚು ಸಂತೋಷ ಅನ್ನೋದಕ್ಕಿಂತ ಬೇರೆಯವ್ರ ಜೊತೆ ಬೆರೆತಾಗ ಅವರಿಂದ ಆಗುವಂತ ಅನುಭವಗಳ ಮೇಲೆ ಬರ್ದಿದ್ದೀನಿ. ಅದು ನನ್ ನೋವಾದಾಗ್ಲೂ ನಾನು ಕವಿತೆಯನ್ನ ಬರೆದು ಅದರಲ್ಲೂ ನಾನು ಸಂಭ್ರಮ ಪಟ್ಟಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ತಾವೇನ್ ಹೇಳ್ತೀರಿ ಅಂದ್ರೆ ಭಾವನೆಗಳು ಪ್ರಕಟಪಡಿಸಬೇಕು ಅಂದಾಗ ಕಾವ್ಯ ಹುಟ್ಟುತ್ತದೆ. ಹೌದು ಸರ್. ಇಲ್ಲಾಂದ್ರೆ ನಾವು ಆ ಭಾವನೆಗಳಿಗಾಗಿ ಆ ಪರಿಸರವನ್ನು ಹುಡ್ಕೊಂಡು ಹೋಗ್ಬೇಕಾಗ್ತದೆ. ಸತೀಶ್ ಅಂತವರು ನಮ್ಮ ಪರಿಸರದ ಮಧ್ಯೆ ಹೋಗಿ ಕೂಡ್ತಾರ. ಅವರು ಕೂತು ತಮ್ಮ ಭಾವನೆಗಳನ್ನ ಅವರು ಅಂದ್ರೆ ಹೊರಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಪರಿಸರದ ಜೊತೆ ಮಾತಾಡ್ತಾರ. ಈ ಹೊಸ ಅನ್ವೇಷಣೆಯನ್ನು ಕೂಡ ತಾವು ಮಾಡಬೇಕು. ಆದ್ರೆ ವಿಷಯಗಳನ್ನ ನೀವೇ ಕಂಡುಹಿಡಿದು. ಹೌದು ಸರ್. ಇವಾಗ ವಿಷಯಗಳು ಒಂದು ಕವನ ಬರೆಯಕ್ಕೆ ಹೇಗೆ ಹುಟ್ಟುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಸರ್. ಈಗ ಒಬ್ಬ ವ್ಯಕ್ತಿಯನ್ನ ನೋಡಿ, ಒಂದು ಪರಿಸರ, ಒಂದು ಪ್ರಕೃತಿ, ಈ ತರ ಏನಾದ್ರು ನೋಡಿದ ತಕ್ಷಣ ನಮಗೆ ಬರಿಬೇಕು ಅನ್ಸೋದನ್ನ ನಾವು ಕಾವ್ಯ ರೂಪದಲ್ಲಿ ಬರಿತಾ ಹೊರಟೆ. ಅದು ನನ್ಗಾದಂತ ಅನುಭವಗಳು ಮತ್ತೆ ಬೇರೆಯವರೊಂದಿಗೆ ಹಂಚಿಕೊಂಡಂತ ನನ್ನ ಭಾವನೆಗಳು ಇವೆಲ್ಲವನ್ನು ಬರಿತಾ ಹೊರಟೆ. ಅದು ಇವತ್ ಬೆಳಕಿನ ಬೆನ್ನ ಹಿಂದೆ ಒಂದು ಕವನ ಸಂಕಲನ ಆಗಿ ನಿಮ್ ಮುಂದೆ ಹೊರ ಬಂದಿದೆ. ಇದು ನಾನು ಇವತ್ತು ಕವಿತೆ ಬರೆಯೋದಕ್ಕೆ ಏನೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮಲ್ಲಿ ಏನೇ ಒಂದು ಮೂಡಿದ್ರು ಸಹ ಅದನ್ನ ನೀವು ಒಂದು ಪುಸ್ತಕ ರೂಪದಲ್ಲಿ ಬರಿತಾ ಹೊರಟ್ರೆ ಮುಂದೊಂದು ದಿನ ಅದು ಒಂದು ಕೃತಿಯಾಗಿ ಹೊರಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನಿತಾ ಮಂಜುನಾಥ್ ಅವರೇ, ಒಳ್ಳೆ ಸಾಹಿತ್ಯಾಗಿ ನೀವು ರೂಪುಗೊಳ್ಳಿ. ಮತ್ತೆ ಒಂದು ಪ್ರಬಂಧವನ್ನು ಮಾಡ್ತಾ ಇರಲಿ, PhD ಪ್ರಬಂಧ ಮಾಡ್ತಾ ಇದ್ದೀರಿ. ಆಮೇಲೆ ಅದರಿಂದ ನೀವು ಕೂಡ ನಾಳೆ ಮಾರ್ಗದರ್ಶನ ಆಗುವಂತ ಅವಕಾಶ ಸಿಗ್ತದೆ. ಮತ್ತೆ ಡಾಕ್ಟರ್ ಶಿವಾಚಾರ್ಯ ಅವರ ಒಂದು ಆಶೀರ್ವಾದ ಮೇಲೆ ಇರಲಿ. ಮತ್ತೆ ಕನ್ನಡ ನಾಡಿನ ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರು ಸಂಚಾರ ಮಾಡಿ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್
ಶಿವಾಚಾರ್ಯ ಅವರು ಅಂದ್ರೆ ಅವರು ಅರಿವು ನೀಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಸ್ವಾಮೀಜಿ ಈ ತರ ಅರಿವು ನೀಡುವಂತ ಕೆಲಸ ಮಾಡಿದಾಗ ಖಂಡಿತವಾಗಿ ಕೂಡ ಸಮಾಜದಲ್ಲಿ ಒಂದು ಆರೋಗ್ಯಯುತ ವಾತಾವರಣ ನಿರ್ಮಾಣ ಆಗ್ತದೆ. ತಾವು ಅವ್ರ ಮೇಲೆ ಪ್ರಬಂಧ ಮಾಡ್ತಾ ಇರೋದು ಬಹಳ ಸಂತೋಷ. ಮತ್ತೆ ನಿಮ್ಮ ಸಾಹಿತ್ಯಿಕ ಕೃಷಿ ಇನ್ನು ಮುಂದುವರಿಲಿ. ಒಂದು ಕವನ ಸಂಕಲನ ಆಗಿದೆ, ಕಥಾ ಸಂಕಲನ ಇರ್ಬೋದು, ಆಮೇಲೆ ವಿಡಂಬನೆ ಇರ್ಬೋದು, ಆಮೇಲೆ ವಿಮರ್ಶೆ ಇರ್ಬೋದು, ಮತ್ತೆ ಓದುವನ್ನ ಮಾಡೋದು ನೋಡೋಕೆ ಬೇಂದ್ರೆಯವರ ಸಖಿಗೀತೆ ಓದ್ರೆ ಗೊತ್ತಾಗುತ್ತೆ. ಅಂದ್ರೆ ಅವರು ಹೇಗೆ ತನ್ನ ಸತಿಯೊಡನೆ ಹೇಗೆ ಅನುಭವಗಳನ್ನ ಹಂಚ್ಕೋತಾರ, ತಮ್ಮ ಜೀವನಾನುಭವಗಳನ್ನ ಹಂಚ್ಕೋತಾರ ಅವರು, ಅದನ್ನು ಪ್ರೀತಿ ಮೂಲಕ ಹೇಳಿಕ್ ಹೋಗ್ತಾರ ಅವರು. ಅದು ಅಷ್ಟು ಅದ್ಭುತವಾಗಿದೆ. ಅಂದ್ರೆ ಕೆಲವೊಂದಿಷ್ಟು ಗೋಕಾಕ್ ಅವರ ಇದು ಭಾರತ ಸಿಂಧುರಶ್ಮಿ ನೋಡಿದ್ರೆ ಅಂದ್ರೆ ಭಾರತ ಮಾತೆಯ ಬಗ್ಗೆ ಎಂಥ ಒಂದು ಅಪರಿಮಿತ ಅಭಿಮಾನವನ್ನ ಹುಟ್ಟು ಹಾಕುತ್ತೆ. ಓದುವುದನ್ನ ನಾವು ಮಾಡಬೇಕು. ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡ್ತೇನೆ ಅಂತ ಹೇಳೋದು ಇದಕ್ಕೆ. ನೀವು ಉತ್ತಮ ಸಾಹಿತ್ಯ ಆಗಬೇಕು ಅಂದ್ರೆ ಸತೀಶ್ ಕುಲಕರ್ಣಿ ಅವರ ಒಂದು ಕವನಗಳನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ಓದಬೇಕು. ಅವರು ಹೇಗೆ ಬರೆದಿದ್ದಾರೆ ಅಂತ ಹೇಳಿ ಹೀಗೆ ಇಂಥ ಒಂದಿಷ್ಟು ಪ್ರಯತ್ನ ಮಾಡಿ ಒಳ್ಳೆಯ ಸಾಹಿತ್ಯ ರೂಪುಗೊಂಡಂತ ಹಾರಿಸ್ತೀವಿ. ನಮ್ಮ ಜೊತೆ ಬಂದು ಸಂದರ್ಭ ಮಾತಾಡೋದಕ್ಕೆ ನಿಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀವಿ. ಸತೀಶ್ ಅಣ್ಣ, ಧನ್ಯವಾದಗಳು. ನೀವೊಬ್ಬ ಮೇರು ಸಾಹಿತಿಯಾಗಿ ಆ ಭಾಗದೊಳಗೆ ಸಾಕಷ್ಟು ಅನಿತಾ ಅಂತವ್ರನ್ನ ಬೆಳೆಸ್ತಾ ಇದ್ದೀರಿ. ಮತ್ತೆ ಸಾಕಷ್ಟು ಈ ತಮ್ಮ ಒಂದು ಪ್ರಭೆ ಏನಿದೆಲ್ಲ, ಕಾವ್ಯ ಪ್ರಭೆ, ಅದು ಬೆಳಕನ್ನು ನೀಡ್ತಾ ಇದೆ. ಹೀಗೆ ಮುಂದುವರಿತಾ ಇರಲಿ, ತಮ್ಮ ಆರೋಗ್ಯ ಹಿಂಗೆ ಸಾಕಷ್ಟು ಇರಲಿ. ತಮ್ಮ ಒಂದು ಒಳ್ಳೆ ಮಾತುಗಳು ಒಂದು ಪ್ರೇರಣಾದಾಯಕವಾಗಿದ್ದು ಅನಿತಾ ಮತ್ತು ನಮ್ಮ ಕೇಳುಗರಿಗೆ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಸಾಹಿತಿ ಸತೀಶ್ ಕುಲಕರ್ಣಿ ಹಾಗೂ ಅನಿತಾ ಟಿಎಸ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಸಂಕಲನ ರಾಖಿ ಹಾನ್ಗಲ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.